ಎಲ್ಲ ಸ್ಟೇಟಲ್ಲೂ ಎಕ್ಸಾಮ್ಸ್ ನಡೆಯುತ್ತೆ. CETನ ಕರೆಕ್ಟಾಗಿ ನಡೆಸಿದ್ರೆ ಇಲ್ವಾ, ಬೋರ್ಡ್ ಎಕ್ಸಾಮನ್ನು ನಡೆಸಿದ್ರೆ ಇಲ್ವಾ, ಪೇಪರ್ ಲೀಕ್ ಯಾಕೆ ಮೇಡಮ್ ಪ್ರತಿ ವರ್ಷ ರಾಜಸ್ಥಾನಲ್ಲೇ ಪೇಪರ್ ಲೀಕ್ ಆಗುತ್ತೆ? ಗೊತ್ತಿಲ್ವಾ ಮೇಡಮ್ ಇವ್ರಿಗೆ? ಗೊತ್ತಿಲ್ವಾ ಮೇಡಮ್ 6 ತಿಂಗಳಿಂದನೇ NTA ಹೇಳಿದ್ರಂತೆ ಇಂಟೆಲಿಜೆನ್ಸ್ ಅವರು, IB ಅವರು ಹೇಳಿದ್ದಾರೆ ಯಾವುದೋ ಮಾಫಿಯಾ ಪೇಪರ್ ಲೀಕ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ NTA ಅವ್ರು ನೋ, ನಮ್ಮನ್ನ ಯಾರು ಕ್ವಶನ್ ಮಾಡೋರು, ವಿ ಆರ್ 10 steps ahead, ನೀವು ಮುಂದೆ 10 ಹೆಜ್ಜೆ ಹೋಗಿ ನಮ್ಮನ್ನ ಹಿಂದೆ ಬಿಟ್ಟು ಹೊರಟೋದ್ರ ಅಷ್ಟೇ. ಏನು ಪ್ರಾಬ್ಲಮ್? ಅವ್ರು ಮಾಡಿದಂತಹ ತಪ್ಪಿಗೆ, ಅವರ ನಿರ್ಲಕ್ಷ್ಯಕ್ಕೆ ಮಕ್ಕಳ ಸಮಸ್ಯೆಯನ್ನು ಅನುಭವಿಸ್ತಾರೆ. ಮೇಡಮ್ ನನಗೂ ನೋಡಿ, ನಿನ್ನೆ ಒಂದು ಮಗು ಸೂಸೈಡ್ ಮಾಡ್ಕೊಂಡಿದೆ ನಾರ್ತಲ್ಲಿ. ಈಗ ಏನಾದರೂ ಮಕ್ಕಳ ಭವಿಷ್ಯಕ್ಕೆ ಮೇಡಮ್ ಪೇರೆಂಟ್ಸ್ ನೀವು ನಂಬಲ್ಲ ಮ್ಯಾಮ್, ಎಷ್ಟೋ ಜನ ಪೇರೆಂಟ್ಸ್ ಅವ್ರ ಮಗ ಡಾಕ್ಟರ್ ಆಗಲಿ ಅಂತ ಮೇಡಮ್ ಹುಡುಗರು ಹುಡುಗಿರು ಮೇಡಮ್ ನೀವು ನಂಬ್ತೀರಲ್ಲೋ, ರಾತ್ರಿ 2 ಗಂಟೆವರೆಗೂ ಓದ್ತಾರೆ ಗೊತ್ತಾ, ಮೆಡಿಕಲ್ ಎಂಟ್ರೆನ್ಸ್ಗೆ 3 ಗಂಟೆವರೆಗೂ ಓದ್ತಾರೆ ಗೊತ್ತಾ, 10 ತಿಂಗಳು ಮೊಬೈಲ್ ಇಲ್ಲದೆ ಸೋಷಿಯಲ್ ಮೀಡಿಯಾ ಇಲ್ಲದೆ ಆಚೆ ಇರ್ತಾರೆ ಗೊತ್ತಾ, ರಾತ್ರಿ 3 ಗಂಟೆವರೆಗೂ ಓದಿ. ನಮ್ಮಲ್ಲಿ ಕೆಲವರು ಹುಡುಗರು ಮನೆ 7-10 ಎಲ್ಲ ಎಕ್ಸ್ಪೆಕ್ಟ್ ಮಾಡ್ತಿದ್ರು, 7-10 7-5 ನಮ್ಮ ರಕ್ಷಿತ್ ಲಿಖಿತ್ ಅಂತ ಹುಡುಗರೆಲ್ಲ ಕೆಲವರು ಇದ್ದಾರೆ ಮೇಡಮ್. ಆ ಹುಡುಗ ಟೈಮ್ ಟೇಬಲ್ ಹೇಳ್ತೀನಿ, ರಾತ್ರಿ 2 ಗಂಟೆಗೆ ಮಲಗ್ತಾರೆ, ಬೆಳಗ್ಗೆ 5:30 ಎದ್ದು ಹೇಳ್ತಾರೆ. ಈ ಸಲ 7:20 AM ಮಾಡ್ತಿದ್ದಾರೆ ಅವರು. ಮೊನ್ನೆ 7:10 ಬಂತು, ಒಬ್ಬನು 7:10 ಒಂದು 7:05 ಮೊನ್ನೆ ಪೇಪರಲ್ಲಿ ನಮ್ಮ ಕೀ ಆನ್ಸರ್ಲಿ. ಈಗ ಅವ್ರು ಮತ್ತೆ ಕೂತ್ಕೊಂಡು ಓದ್ತಿದ್ದಾರೆ, 20 ಅವರ್ ಓದ್ತಾರೆ ಮೇಡಮ್. ನೀವು 700 ದಾಟಬೇಕು ಅಂದರೆ ನೀವು ತ್ಯಾಗ ಹಂಗೆ ಬದುಕ್ಬಿಡ್ಬೇಕಷ್ಟೇ, ಯಾವುದೋ ಹಿಮಾಲಯಕ್ಕೆ ಹೋಗಿ ದೀಕ್ಷೆ ತಗೊಂಡು ಇರಬೇಕು ಮೇಡಮ್. 20 ತಾಸು ಓದ್ತಾರೆ ಆಲ್ ಇಂಡಿಯಾ ಟಾಪರ್ಸು, ನಾನು ಜೋಕ್ ಮಾಡ್ತಿಲ್ಲ.